ಸರ್ ಈ ಪ್ರಶ್ನೆ ನಿಮಗೆ ಅಜಯ್ ಸರ್ ನಮಸ್ಕಾರ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು. ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ? ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು? ಸರ್ ಇದು ತುಂಬಾ ಜನ ಪ್ರಶ್ನೆ ಆಗಿದೆ. ಅಲ್ಲ ಒಂದು ನಿಮಿಷ, ಪ್ರಶ್ನೆ ಕೇಳೋರು ಏನ್ರಿ ಏನೇನೋ ಕೇಳ್ತಾರೆ. ನಾನು ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ? ಹಾಂ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ? ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲ ಸರ್ ಇದೇ ಕ್ವಶನ್ ಆಗಿತ್ತು. ಅವ್ರ ಮೇಲೆ ನಾನು ನಿಮ್ಮ ಎದುರುಗಡೆ ಇಟ್ಟೆ ಅಷ್ಟೇ. ಇದೇ ಸಿಮಿಲರ್ ಪ್ರಶ್ನೆ. ಒಂದೇ ನಿಮಿಷ, ಅಂದರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟ್ರ್ ಆಗುತ್ತೆ ಅನ್ನೋದಾದ್ರೆ ಸಮೀರನ್ ಧರ್ಮ ಕೇಳಿದ್ರೆ ತಪ್ಪ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅಜಿತ್ ಅವ್ರ ಧರ್ಮ ಅವರು ಅಲ್ಲಲ್ಲ ಸರ್, ಓಕೆ ನೀವು ಹೇಳಿದ್ರೆ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿರಲ್ಲ ಸರ್, ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನಿಸ್ತು. ಹೌದು, ಒಂದು ನಿಮಿಷ ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ, ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು. ಅಲ್ವಾ ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು. ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲ ಇದನ್ನ ನಂಬ್ತಾ ಇದಾರಲ್ಲ ಸರ್, ಜನ ಎಲ್ಲ ಇದನ್ನ ನಂಬ್ತಾರೆ. ಜನ ರಾಮನ್ನೇ ಗಾದೆ ಇದೆ ಗೊತ್ತಲ್ಲ, ಜನ ಮರಳು ಜಾತ್ರೆ ಮರಳು. ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ. ಜನ ಹಿಂಗಂತಿದ್ದಾರೆ. ರಾಮನ್ನ, ಕೃಷ್ಣನ, ಗಾಂಧಿನ ಬಿಟ್ಟಿಲ್ಲ ಈ ದೇಶ. ಸೀತೆನ ಬಿಟ್ಟು ಜನ ದಡ್ಡ ಅಂತೀರಾ ಸರ್? ಜನರು ದಡ್ಡ ಅಂತೀರಾ? ದಡ್ರಲ್ರಿ. ಈಗ ನಾನು ಹೇಳ್ತೀನಿ, 8,000 ಪುಟಗಳ ಡಾಕ್ಯುಮೆಂಟ್ ಇದೆ. ಓದ್ತೀರಾ ಕುತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? ಇಲ್ಲ ಸರ್ ಇದು ಅಲ್ಲ ಒಂದು ನಿಮಿಷ. 8,000 ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ. ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವನದ ಅಮೂಲ್ಯ 3 ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ. ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. 3 ತಿಂಗಳು ಟೈಮ್ ಬೇಕು. ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು. ಅದಕ್ಕೆ ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ, ಯಾರದ್ದೋ ಗೌರವ, ಅದರ ಮೇಲೆ ನೀವು ಸಗಣಿ ಎರಚ್ತೀನಿ, ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ 3 ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ. ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ. ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗೊಂದು ತೂಕ ಇರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ. ಸ್ಟಡಿ ಅಲ್ವಾ? ಸ್ಟಡಿ. ನನಗೆ ಈ ವಿಷಯದಲ್ಲಿ 2013ರಿಂದನೂ ಆಸಕ್ತಿ ಇದೆ. ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಅವಾಗಿಂದನೂ ಆಸಕ್ತಿ ಇದೆ. ಬದಲಾಗಬೇಕು, ಬದುಕಬೇಕು ಅಂತ ಯೋಚನೆನೇ ಇಲ್ವೇನೋ ನಿನಗೆ? ನಾನು ಅದಕ್ಕೆ ಪ್ರತಿ ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ. ಏನೇ ಡೆವಲಪ್ಮೆಂಟ್ ಆದರೂ ಇನ್ಯಾರಿಗೂ ಫೋನ್ ಮಾಡ್ತೀನಿ, ತರಿಸ್ಕೊತೀನಿ, ಸ್ಟಡಿ ಮಾಡ್ತೀನಿ, ಇನ್ಯಾರೋ 10 ಜನರ ಹತ್ರ, ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ. ಯಾಕಂದರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು 4 ಜನ ಪೊಲೀಸರ ಹತ್ರ ಮಾತಾಡೋದಾಗಲೇ ಸಮಾಧಾನ. FSL ರಿಪೋರ್ಟಿಂಗ್ ಬಂದಿದೆ ಅಂದರೆ FSL ಎಕ್ಸ್ಪರ್ಟ್ಸ್ 4 ಜನ ಮಾತಾಡ್ಬೇಕು. ನೀವು 8 ಜನರ ಹತ್ರ ಮಾತಾಡಿದ್ದೀರಿ ಇದ್ರ ಬಗ್ಗೆ? ಈಗ ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನು ಮಾಡಬೇಕು? FSL ಅವ್ರ ಹತ್ರ ಮಾತಾಡಿದಿರಾ, ಪೊಲೀಸರ ಹತ್ರ ಮಾತಾಡಿದಿರಾ, ಅಡ್ವೊಕೇಟ್ ಹತ್ರ ಮಾತಾಡಿದ್ರೆ, ಯಾರ ಹತ್ರ ಮಾತಾಡಿದಿರಿ? ನೀವು ಮಾತಾಡಿಲ್ಲ. ದೆನ್ ಮತ್ತೆ ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದ್ರಿ? ಸರ್ ಕನ್ಕ್ಲೂಷನಿಗೆ ಬಂದಿದ್ದಲ್ಲ. ಮತ್ತೆ ಸರ್ ಇದು ನಾವು ಅಲ್ಲ ಏನು ಕನ್ಕ್ಲೂಷನ್ ಅಲ್ಲ ಸರ್, ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ. ನಾವು ಇವಾಗಿಂದ ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ. ಹೌದು ಸರ್, ಖಂಡಿತ. ಓಕೆ, ಮತ್ತೆ ತಿಳ್ಕೊಬೇಕು ಅಂತ ಅನ್ಸಲ್ವಾ ವಿಷಯ? ಖಂಡಿತ ತಿಳ್ಕೊಬೇಕು ಸರ್. ಯಾವ ತಿಳ್ಕೊತೀರಿ? ಅದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆನೇ ನಡೀತಾ ಇದೆ. ಯಂಗ್ ಮ್ಯಾನ್ ಈಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ, ನಾನು ಹೆಣ ಹೊತ್ತಿದ್ದೀನಿ ಅಂತಿದ್ದಾರೆ, ತೆಗಿತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ನಾನು ಹೇಳಲಾರೆ ಅಭಿಪ್ರಾಯ. ಯಾಕಂದ್ರೆ ತನಿಖೆ ಆಗ್ಬೇಕು, ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು. ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನನಗಿಲ್ಲ ಅಭಿಪ್ರಾಯ. ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ. ಅವ್ರು ಹಿಂಗೆ ಹೇಳ್ತಿದ್ದಾರೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಅಷ್ಟೇ ನಾನು ಹೇಳೋದು. ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನಾನು ಅಭಿಪ್ರಾಯ, ಬಿಕಾಸ್ ಐ ನೋ ಇಟ್. ಅರ್ಥ ಆಯ್ತಾ? ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ, ತಿಳ್ಕೊಂಡು ಮಾತಾಡಿ, ಅಷ್ಟೇ. ವಿಷಯ ಅರ್ಥ ಮಾಡ್ಕೋಬೇಕು. ನಮ್ಗೊಬ್ಬ ಗುರು ಅವನೇ, ಗಾಂಡ ಗುರು, ಗುರಿ ಇಲ್ಲದೆ ಇರೋ ಗುರು. ನಾಲ್ಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ? ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದೊಂದು ಪ್ರತಿಷ್ಠೆ ಬರೋದಕ್ಕೆ. ಶತಮಾನಗಳು ಬೇಕಾಗಿರ್ತವೆ. ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಕೆಸರು ಎರಚಿ ಹೋಗ್ಬಿಡ್ತೀವಿ. ಆಮೇಲೆ ನೀವೇನಾರು ತೊಳ್ಕೊಂಡಿರ್ರಿ, ನಮಗೇನು ಸಂಬಂಧ? ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಬೇಡ. ನಾನು ಆ್ಯಸ್ ಎ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು. ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವು ಏನೋ ಇನ್ನೂ ಕೆಲಸ ಮಾಡ್ಕೊಂಡಿರ್ತೀರಿ. ನಾನು ಮಾಡಲಿ? ನಾನು ಇಲ್ಲೇ ಇರಬೇಕು ಅಣ್ಣ, ಜರ್ನಲಿಸ್ಟ್ ನಾನು ಮಾತಾಡೋ ಡಾಕ್ಯುಮೆಂಟಾಗಿ ಉಳ್ಕೊಳತ್ತೆ.
ತಾವು ತನಿಖೆ ಮಾಡುವ ಅವಧಿಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಹೆಸರು ಬಂದಿರಲಿಲ್ಲ, ನಿಶ್ಚಲ್ ಹೆಗ್ಗಡೆ ಹೆಸರು ಬಂದಿರಲಿಲ್ಲ. ಆ ನಂತರ ಬಂತು. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಆದರೂ ನೀವು ಕ್ಯೂರಿಯಾಸಿಟಿಗಾರು ತಿಳ್ಕೊಂಡಿರ್ತೀರಿ ಅದು ಏನೇನಾಯಿತು ಅಂತ. ಏನೇನಾಯಿತು? ಆತ ಫಾರಿನ್ನಲ್ಲಿದ್ದ ಅಂತ ಕೆಲವರು, ಇಲ್ಲ ಚಾರ್ಟರ್ಡ್ ಇರಲಿಲ್ಲ ಅಂತ ಇನ್ನು ಕೆಲವರು, ಅಮೇರಿಕಾದಲ್ಲಿ ಎಲ್ಲೋ ಯಾವುದೋ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದ ಅಂತ. ಅಲ್ಲಿ ಫರ್ದರ್ ಆ ಶಾಲೆಯ ಅಟೆಂಡೆನ್ಸ್ ಏನೋ ತಗೊಂಡಿದ್ದವರು ಅದನ್ನು ಟಿ ವಿನಲ್ಲೆಲ್ಲ ಪಬ್ಲಿಷ್ ಮಾಡಿದ್ರು. ಆಮೇಲೆ ನಂತರ ಪಾಸ್ಪೋರ್ಟು, ವೀಸಾ ಮತ್ತು ಇಮಿಗ್ರೇಷನ್ಸ್ ಥಿಂಗ್ಸಸ್ಸು ಅವೆಲ್ಲವೂ ಸಾಕಷ್ಟು ಇವೆ. ಆ ದಾಖಲೆಗಳೆಲ್ಲ ತಗೊಂಡಿದ್ರು ಅಂತ. ಅಮೇರಿಕಾ ಇಸ್ ನಾಟ್ ನೈಬರಿಂಗ್ ಸ್ಟ್ರೀಟ್. ಬಂದು ಆಫೀಸ್ ಮಾಡಿ ಹಾಗೆ ಹೋದ ಅಂತ. ಅದಕ್ಕೆ ರಿಪರ್ಕ್ಯೂಷನ್ ನೋಡಿದೆ. ಮೇ ಬಿ ಬೈ ಯೂಟ್ಯೂಬರ್ಸ್ ಆರ್ ಸಮ್ ಹೆಲಿಕಾಪ್ಟ್ರಲ್ಲಿ ಬಂದಿರ್ತಾನೆ, ಅಫೆನ್ಸ್ ಮಾಡಿ ಹೋಗಿರ್ತಾನೆ, ಅವನಿಗೇನು ಕಮ್ಮಿ ಆಗಿದೆ. ಓ ಮೈ ಗಾಡ್, 7,000 ಕಿಲೋಮೀಟರ್ಸ್ ಹೋಗ ಅಂತ ಹೆಲಿಕಾಪ್ಟರ್ ನಮ್ಮ ಇಂಡಿಯಾ ಇದೆಯಾ? ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನ್ರ ನಿಮ್ಗೇನ್ರ ಹಂಗ ಅನ್ಸುತ್ತಾ? ಸತೀಶ, ಈ ಊರು, ಜನ, ನೀರು, ದೇವರು, ಫ್ಯೂಚರು ಸ್ಪೆಷಲ್ ಫ್ಲೈಟ್ ಅಲ್ಲಿ, ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಬಂದು ಸೌಜನ್ಯ ಅಲ್ಲಿವರೆಗೆ ಬರಲ್ಲ ಅದು. ನೋ, ಅದು ಪೆಟ್ರೋಲ್ ಕೆಪಾಸಿಟಿ ಅಷ್ಟಿಲ್ಲ. ಹಂಗಿದೆಯಾ? ಅಂದ್ರೆ ನಿಮ್ಗೇನಾರು ಹಂಗ ಅನ್ಸುತ್ತಾ? ಯಾಕಾಗಿರ್ಬಾರ್ದು? 7,000 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಹೌದಾ? ಬಂದಿರ್ಬೋದು ಅಂತ ನೋಡೋದು ಖುಷಿ ಪಡೋದು ನಾನು ನೋಡಿ ಫ್ರಸ್ಟ್ರೇಟ್ ಆಗೋದು. ಹಾಗಾದರೆ ಆ ಸಣ್ಣ ಹುಡುಗಿ, 17 ವರ್ಷದ ಹುಡುಗಿ, ಅನ್ಎಕ್ಸ್ಪೆಕ್ಟೆಡ್ ಟೈಮಿಂಗ್, ಇಟ್ ಇಸ್ ನಾಟ್ ಎ ಎಕ್ಸ್ಪೆಕ್ಟೆಡ್ ಟೈಮಿಂಗ್. ಸೌಜನ್ಯ ಮತ್ತು ಇದು ಸಂತೋಷರಾವ್ ಮಧ್ಯದಲ್ಲಿ ಆದ ಭೇಟಿ ಇದೆಲ್ಲ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ಅವಳು ಅವಾಗ ಆ ಟೈಮಿಗೆ ಬರ್ತಾಳೆ ಅಂತ ಇವನಿಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ ಎದುರುಗಡೆ ಆ ಮಹಾನ್ ವ್ಯಕ್ತಿ ಸಿಗ್ತಾನೆ ಅಂತ. ಆಕ್ಸಿಡೆಂಟಲ್ ಡೆವಲಪ್ಮೆಂಟ್. ಆ ಆಕ್ಸಿಡೆಂಟಲ್ ಡೆವಲಪ್ಮೆಂಟಿಗೆ ಅಮೇರಿಕಾದಿಂದ ಬಂದಂಥ ವ್ಯಕ್ತಿ ಹೇಗೆ ಕಾರಣ ಆಗ್ತಾನೆ ಅಂತ ನಾನು ಕೇಳಿ. ಅಲ್ಲ, ಈಗ ನೋಡಿ, ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಇವ್ರಿಗೆ ಡೌಟ್ ಇದೆಯಾ ಅಂತ. ಹೆಲಿಕಾಪ್ಟರ್ ಯಾಕೆ ಬಂದ್ ಮಾಡಿರ್ಬಾರ್ದು? ಈಗ 7,000 ಕಿಲೋಮೀಟರ್ ಹೆಲಿಕಾಪ್ಟರ್ ಭಾರತದಲ್ಲಿ ಇದ್ರೆ ಇನ್ನೂ ಉನ್ನತ ಜ್ಞಾನ ಇದು ಪರಿಣಿತಿ. ಇದೆ ಸಮಾಜದ ಐಕ್ಯೂ ಲೆವೆಲ್. ಈ ಲೆವೆಲ್ಗೆ ವಾಟ್ ಕುಡ್ ವಿ ಸೇ ಅಂದ್ರೆ, ಓಕೆ, ಜೋಕ್ಸ್ ಅಪಾರ್ಟ್, ಆ ವ್ಯಕ್ತಿ ಬಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಇಲ್ಲಿದೆ, ಪಾಸ್ಪೋರ್ಟ್ ಮೇಲೆ ಬೆಂಗಳೂರಿನಿಂದ ಹೊರಡುವಾಗ ಒಂದು ಸೀಲ್ ಹಾಕಿರ್ತಾರೆ, ಅಮೆರಿಕಕ್ಕೆ ಹೋಗಿ ಲ್ಯಾಂಡ್ ಆದಾಗ ಇನ್ನೊಂದು ಸೀಲ್ ಹಾಕ್ತಾರೆ. ಮೀನಾಕ್ಷಿ ವೀಸಾ ಇರುತ್ತೆ ಅಲ್ಲಿ, ಅಮೆರಿಕದಲ್ಲಿ ಇದ್ದದ್ದಕ್ಕೆ ಸಾಕ್ಷಿಗಳು, ಅವುಗಳನ್ನ ಸಂಶಯ ಇದ್ದಂಥವ್ರು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು. ಯಾರು ಇವನು ವಿಠ್ಠಲ್ ಹೆಗ್ಡೆ, ಅವ್ರು ಯಾರು ಪ್ರಶ್ನೆ ಮಾಡಿದ್ದಾರೆ? ವಿಠ್ಠಲ್ ಗೌಡ ಅವನಿಗೆ ಪ್ರಶ್ನೆ ಮಾಡಿದ್ದಾರೆ. ಅವರು ಅಮೆರಿಕದಿಂದ ಬಂದಲ್ಲ ನಿಶ್ಚಲ್ ಹೆಗ್ಡೆ, ಇಲ್ಲಿ ಆಟೋದವ್ರ ಹತ್ರ ಜಗಳ ಆಡ್ತಾ ಇದ್ದದನ್ನು ನಾವೇ ನಮ್ಮ ಕಡೆಯವರೆಲ್ಲ ಕಣ್ಣಾರೆ ನೋಡಿದ್ದಾರೆ. ಆಟೋದವ್ರ ನೋಡಿ ಹೇಗಿದೆ ನೋಡಿ. ಹೆಲಿಕಾಪ್ಟರ್ಲಿ ಬಂದು ಆಟೋದವ್ರ ಹತ್ರ ಜಗಳ ಆಡ್ತಾನೆ. ಆಟೋದಲ್ಲಿ ಪ್ರಾಬಬಲಿ ಆಟೋದಲ್ಲಿ ಜಗಳ ಆಡಬೇಕಾದ್ರೆ ಕಾರಣ ಆಟೋ ಫೇರ್ ವಿಚಾರ ಇರಬೇಕು, ಮತ್ತೆ ಇನ್ಯಾವನೋ ತರಲೆಗಿಲ್ಲ ತಕೊಂಡು ಬೇಕಿತ್ತ, ನಂಬ್ತೀರಾ? ಅದನ್ನು ಸರ್ಟನ್ ಸ್ಟೇಜಲ್ಲಿ ಹೇಳ್ತೀರಾ? ನೋ, ನಾನು ಬಡವ, ನೊಂದಿದ್ದೇನೆ. ನನ್ನ ವರ್ಡ್ಸಲ್ಲಿ ಕರಿಬೇಕು ಅಂದರೆ ಈ ಥರದ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಏನಿದೆ, ಮೇ ಬಿ ಎಕ್ಸ್ಟ್ರೀಮ್ ಆಕ್ಟಿವಿಟಿ ಆಫ್ ರೈಟ್ ಟು ಎಕ್ಸ್ಪ್ರೆಷನ್. ಒಪ್ತೀರಾ? ಎಕ್ಸ್ಟ್ರೀಮ್ ಆಕ್ಟಿವಿಟಿ ಆಫ್ ಅಂದ್ರೆ ಬಾಯಿಗೆ ಬಂದು ಮಾತಾಡಕ್ಕೆ ಬಿಟ್ಟಿದ್ದೆ ಈ ಸಮಾಜದಲ್ಲಿ ದೊಡ್ಡ ಸಮಸ್ಯೆ. ಪಕ್ಕದ ಲೋಪಾರ್ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ನೀವು ಗಂಡಸರಾಗಿದ್ರೆ ನನಗೆ ಕಲ್ಲೊಡೆಯುವುದು ನನ್ನ ಹಕ್ಕು ಅಂತ ನಾನು ಕರಿತೀನಿ. ರಸ್ತೆಯಲ್ಲಿ ಕೂಕೊಂಡು ಹೋಗುವುದು ನನ್ನ ಹಕ್ಕು ಅಂತ ಕರಿತೇನೆಯೇ? ಹೇಳಿ.